ನೋಡಿ ಪೊಲೀಸ್ ಭದ್ರತೆ ಹೇಗಿದೆ ಅಂತ ನೋಡಿ. ಇದನ್ನು ನೋಡಿ, ದಾರಿಯಲ್ಲಿ ಹಣ ಹೋಗೋದಿಕ್ಕೂ ಪೊಲೀಸರು ಹೇಗೆ ಅಡ್ಡ ನಿಂತಿದ್ದಾರೆ ಅಂತ. ನಗರಸಭೆ ಅಧ್ಯಕ್ಷೆಗೂ ಬಿಡಲ್ಲ ಅಂತಿರೋ ಖಾಕಿ ಪಡೆ, ಸ್ವಾಮಿ ಅರಳಿ ಮರ ಸುತ್ತಬೇಕು ಬಿಡಿ ಅಂತಿರೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೂ ಎಲ್ಲರಿಗೂ ನೋ ಎಂಟ್ರಿ ಅಂತ ಇರೋ ಪೊಲೀಸರು, ಇದೇನು ಅಂತಹ ಭದ್ರತೆ ಅಂತೀರಾ? ಕಾರಣ ಇಷ್ಟೇ, ಈ ದರ್ಗಾ ನಮ್ಮದು ಅಂತ ಮುಸ್ಲಿಮರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಹಿಂದೂಗಳು ಇದು ದರ್ಗಾ ಜಾಗವೇ ಅಲ್ಲ, ಪ್ರಕರಣ ಕೋರ್ಟ್ನಲ್ಲಿ ಇದೆ, 30 ವರ್ಷಗಳಿಂದ ಇದು ವಿವಾದಿತ ಜಾಗ, ಅಕ್ರಮವಾಗಿ ದರ್ಗಾ ಮಾಡಿದ್ದಾರೆ ಅಂತ ಹಿಂದೂಗಳು ಕಿಡಿಕಾರಿದ್ದಾರೆ. ಆದರೆ ಮುಸ್ಲಿಮರು 1996ನೇ ಇಸ್ವಿಯಿಂದ ಪ್ರತಿ ಡಿಸೆಂಬರ್ನಲ್ಲಿ ಮಾತ್ರ ಕೆಲಸ ಮಾಡಿರೋದು. ಕಾರಣ ಕೋಟೆ ಏರಿಯಾದ 1200 ಮನೆಗಳಲ್ಲಿ ಒಂದೇ ಒಂದು ಮುಸ್ಲಿಂ ಮನೆ ಇಲ್ಲ. ಇಲ್ಲಿರೋರೆಲ್ಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಾರೆ, ಯಾರೂ ಜಗಳಕ್ಕೆ ಬರಲ್ಲ, ವಿರೋಧ ಮಾಡಲ್ಲ ಅಂತ ಸ್ಥಳೀಯ ನಗರಸಭೆ ಸದಸ್ಯ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಟಿವಿ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಇಡೀ ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ. ಅದು ಇವತ್ತು ಚಿಕ್ಕಮಗಳೂರಿಗೂ ಕೂಡ ವ್ಯಾಪಿಸಿದೆ. ಯಾಕಪ್ಪ ಅಂದರೆ ಈ ಒಂದು ಅನಾಮಧೇಯ ಜಾಗದಲ್ಲಿ ಯಾವುದೇ ಅಧಿಕೃತ ದಾಖಲಾತಿಗಳು ಇಲ್ದಲೇ ಕೂಡ ಇಲ್ಲಿ ಯಾವುದೇ ಒಂದು ಕುಟುಂಬ ಕೂಡ ಪ್ರಾರ್ಥನೆ ಮಾಡೋಕ್ಕೆ ಕೇಳ್ಕೊಂಡಿಲ್ಲ ಅಂದರೂ ಕೂಡ ಉದ್ದೇಶಪೂರ್ವಕವಾಗಿ ನಗರದಲ್ಲಿ ಶಾಂತಿ ಕದಡುವಂಥ ವ್ಯವಸ್ಥೆಯನ್ನು ಈ ಸರ್ಕಾರಿ ಅಧಿಕಾರಿಗಳ ಮೂಲಕ ಇವತ್ತು ಮಾಡಿಸ್ತಿರುವುದು ಈ ಒಂದು ಘಟನೆಯ ಸ್ಪಷ್ಟ ಉದಾಹರಣೆ. ಯಾವುದೇ ಒಂದು ದಾಖಲಾತಿನ ಈ 2-3 ದಿವಸಗಳಿಂದ ತಿದ್ದಿರುವಂಥ ದಾಖಲಾತಿಯನ್ನು ಹಿಡಿದುಕೊಂಡು ನಗರದಲ್ಲಿರುವಂಥ ಅನ್ಯ ಕೋಮಿನ ಜನಾಂಗರನ್ನು ಸಪ್ರೇಟ್ ಕರೆದಿ ಒಂದು ಸಭೆ ಮಾಡುವುದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅದೇ ರೀತಿ ನಮ್ಮ ಹಿಂದೂ ಜನಾಂಗನ ನಿನ್ನೆ ಮಧ್ಯಾಹ್ನ ಕರೆದಿ ಅವ್ರದನ್ನು ತಪ್ಪು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ, ಅವ್ರು ದಾಖಲಾತಿ ಕೊಟ್ಟಿದ್ದಾರೆ ಎಂದರೆ ದಾಖಲಾತಿಗಳು ಎಲ್ಲದೂ ಕೂಡ ನನ್ನ ಬಳಿ ಇದೆ. ಚೆಕ್ ಮಾಡಿದ್ರೆ ಎಲ್ಲ ತಿದ್ದುಪಡಿ ಆಗಿದೆ. 1924 ಅನ್ನೋ ಒಂದು ದಾಖಲಾತಿನ ಮೊನ್ನೆಯಿಂದ ಸೃಷ್ಟಿ ಮಾಡಿದ್ದಾರೆ. ಇದರಲ್ಲಿ 1954-64 ಡಾಕ್ಯುಮೆಂಟ್ಸ್ ಇದೆ. ಅದೇ ರೀತಿ ಒಂದು ಏನು 74 ಆ್ಯಕ್ಟಲ್ಲಿರುವಂಥ ಒಂದು ಕಾಯ್ದೆ ಒಳಗೆ ಈ ಒಂದು ಜಮೀನನ್ನು ನಮ್ಮ ರೈತಾಪಿಗಳು ಹೂಡಿ ಅವರೆಕಾಯಿ ಆಲೂಗೆಡ್ಡೆ ಬೆಳೀತಿರುವಂಥ ಜಾಗದಲ್ಲಿ ಯಾವುದೋ ಒಂದು ದಿನ ರಾತ್ರಿ ಬಂದು ಇಲ್ಲಿ ಮಸೀದಿ ಅಂತ ಏನು ಅವ್ರು ಗೋರಿ ತಯಾರಿಸ್ತಾರೆ ತಯಾರಿಸಿ ಅಲ್ಲಿ ಮಂದಿರ ಮಾಡಬೇಕು ಅಥವಾ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಟೈಲ್ಸು ಅಥವಾ ಇನ್ನೊಂದನ್ನು ಹಾಕುವಂಥ ಪ್ರಯತ್ನವನ್ನು ಈ ಒಂದು ಸರ್ಕಾರ ಯಾವ ಒಂದು ಕೋಮನ್ನು ಉತ್ತೇಜಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತದೆ, ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಲು ಇಲ್ಲಿ ಒಂದು ಶಾಂತಿ ವ್ಯವಸ್ಥೆಯನ್ನು ಕದಡುವಂಥ ಪ್ರಯತ್ನದಲ್ಲಿ ಇವತ್ತು ಈ ಭಾಗದಲ್ಲಿ ನಡೀತಾ ಇದೆ. ಆದರೆ ಸ್ಥಳ ಪರಿಶೀಲನೆಗೆ ಬಂದ ನಗರಸಭೆ ಅಧ್ಯಕ್ಷೆಗೂ ದರ್ಗಾ ಬಳಿ ಹೋಗೋದಕ್ಕೆ ಪೊಲೀಸರು ಅನುಮತಿ ನೀಡಿಲ್ಲ. ಇದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಯಿತು. ನೀವು ರಸ್ತೆಗೆ ಯಾಕೆ ಬ್ಯಾರಿಕೇಡ್ ಹಾಕಿದ್ದೀರಾ, ದರ್ಗಾ ಗೇಟ್ಗೆ ಬೀಗ ಹಾಕಿ ಅಂತ ಬಿಜೆಪಿಗರು ಕಿಡಿಕಾರಿದ್ರು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಸ್ವಾಮಿ ಶಬರಿಮಲೆ ಹೊರಟಿದ್ದೇವೆ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರಳಿ ಮರ ಸುತ್ತಿ ಹೋಗ್ತೀವಿ, 14 ಮಾಲಾಧಾರಿಗಳನ್ನು ಮಾತ್ರ ಬಿಡಿ ಅಂದರೂ ಪೊಲೀಸರು ಬಿಡಲೇ ಇಲ್ಲ. ದರ್ಗಾದ 200 ಮೀಟರ್ ದೂರದಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ 100 ಪೊಲೀಸರು ಕಾವಲಿದ್ರು. ಬಿಜೆಪಿಯವರು ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿಭಟನೆ ನಡೆಸಿದ್ರು. ಆದರೆ ಪೊಲೀಸರ ಕಾವಲಿನಲ್ಲಿ ದರ್ಗಾದಲ್ಲಿ ಕೆಲಸ ಮಾತ್ರ ಯಾವುದೇ ನಿರ್ವಿಘ್ನ ಇಲ್ಲದೆ ನಡೆದು ಹೋಯಿತು. ಅದೇ ಮಾರ್ಗದಲ್ಲೇ ಬಂದ ಹೆಣ ಹೋಗೋದಿಕ್ಕೂ ಪೊಲೀಸರು ಅವಕಾಶ ನೀಡದೆ ಇದ್ದಿದ್ದಕ್ಕೆ ಬಿಜೆಪಿಗರು ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಮುಸ್ಲಿಮರ ಓಲೈಕೆಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಆದರೆ ನಗರಸಭೆ ಅಧ್ಯಕ್ಷೆ ಕೂಡ ನಾನು 30 ವರ್ಷದಿಂದ ಇಲ್ಲೇ ಇದ್ದೇನೆ, ಇಲ್ಲಿ ಒಂದೇ ಒಂದು ಮುಸ್ಲಿಂ ಮನೆ ಇಲ್ಲ, ದರ್ಗಾ ಎಲ್ಲರಿಂದ್ರಿ ಬಂತು ಅಂತ ಆಕ್ರೋಶ ಹೊರಹಾಕಿದ್ರು. ನಮ್ಮ ಜಾಗಕ್ಕೆ ನಮ್ಮನ್ನು ಬಿಡ್ತಾ ಇಲ್ವಲ್ಲ ನೋಡಿ, ನೀವೇ ಯಾವ ಥರ ಪೊಲೀಸು ಜಿಲ್ಲಾಡಳಿತ ಬಿಡ್ತಾ ಇಲ್ಲ, ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದಾರೆ ಬಿಡ್ತಾ ಇಲ್ಲ, ಎಳ್ಕೊಂಬಂದ್ರು ವಾಪಸ್ ಹೊರಗಡೆ. ನೋಡಿ ನೀವೇ ನೋಡಿ ಎಷ್ಟು ಬಸ್ಗಳು ಅಡ್ಡ ಹಾಕೊಂಡು ಬ್ಯಾಲಿಕೇಟ್ರೆಲ್ಲ ಎಳ್ದು ನಮ್ಮ ಜಾಗಕ್ಕೆ ನಮಗೆ ಬೇಲಿ ಹಾಕಿದಾರಲ್ರಿ, ಇದೆಷ್ಟು ನ್ಯಾಯ? ಇಲ್ಲಿ ಮುಸಲ್ಮಾನ್ ಜನಾಂಗ ಇದ್ದರೆ ಬೇಲಿ ಹಾಕಿ, ನಾವು ತೊಂದರೆ ಕೊಡ್ತಾ ಇದ್ದೀವಿ ಅಂತ ಅರ್ಥ ಇದೆ. ಯಾವ ಮುಸಲ್ಮಾನ್ ಜನಾಂಗನೂ ಇಲ್ಲ, ಇಲ್ಲಿ ಸ್ಟ್ರೈಕಿಗೂ ಬಂದಿಲ್ವಲ್ಲ, ಅವರು ಇಲ್ಲ, ಯಾರೂ ಇಲ್ಲ. ಇಲ್ಲಿ ನಾವು ಸ್ಥಳೀಯರು ಓಡಾಡಬಾರ್ದಾ? ದೇವಾಲಯಗಳಿಗೆ ಬರಬಾರ್ದಾ? ಶಾಲಾ ಕಾಲೇಜುಗಳು ಹಿಡಿದಾವೆ, ಅಲ್ಲಿಗೆಲ್ಲ ಹೋಗ್ಬಾರ್ದಾ? ಮಕ್ಕಳುಗಳು ಹೋಗೋಕ್ಕೆ ಬಿಡ್ತಾ ಇಲ್ವಲ್ಲ. ಒಬ್ರು ಯಾರೋ ನಮ್ಮ ಕುಲ ಬಂದವ್ರು ಯಾರೋ ಸತ್ತೋದ್ರು, ಅವ್ರಿಗೊಂದು ಮಣ್ಣು ಕೊಡೋಕ್ಕೆ ಬಿಡ್ತಾ ಇಲ್ಲ. ಇವತ್ತು ಹೋದ್ರೆ ನೀವು ಅದ್ರ ಜೊತೆಗೆ ಹೋಗಿ ಇಲ್ಲೇನಾರ ಮಾಡ್ತೀರಾ, ನೀವು ಬೇರೆ ದಾರಿಯಿಂದ ಹೋಗಿ ಅಂತಂದರೆ ಗದ್ದೆಗಳಿರೋದೇ ಇಲ್ಲಿ, ಗದ್ದೆಲಿ ಮಣ್ಣು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆ ಮಣ್ಣಿಗೆ ನಮ್ಮನ್ನು ಜನಗಳನ್ನ ಬಿಡ್ತಾ ಇಲ್ಲ. ಆ ರೀತಿ ಅಡ್ಡಗಟ್ಟಿ ನಮ್ಮನ್ನು ತಡೆದು ನೂಕಿ ಕಳಿಸಿದ್ರಲ್ಲ, ಯಾಕೆ ಇದೆಲ್ಲ ಮಾಡ್ತೀರಾ ನೀವು? ಬೇರೆ ಧರ್ಮೀಯರಿಗೆ ಇದೇ ಥರ ನಡ್ಕೊಂತೀರಾ? ಹೇಳಿ ನೋಡೋಣ. ಅವರಿಗೂ ನಡ್ಕೊಳ್ರಿ, ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಅಯ್ಯಪ್ಪ ಮಾಲಾಧಾರಿಗಳಿಗೆ ಅರಳಿ ಮರಕ್ಕೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಮಣಿಕಂಠ ಸ್ವಾಮಿಗಳನ್ನ ಇಬ್ಬರನ್ನ ಏನೋ ಅಲ್ಲಿ ಬಿಟ್ಟು ಪೂಜೆ ಮಾಡಿಸಿ ಅವರು ಇದಕ್ಕೆ ಹೋಗಿದ್ದು, ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದವರು.
ಯಾಕೆ ಇದೆಲ್ಲ ಮಾಡ್ತೀರಾ? ಅವಕಾಶ ಮಾಡಿಕೊಡ್ಬೇಕಲ್ಲ ನೀವು ನಮಗೂ. ಒಟ್ಟಾರೆ ಈ ದರ್ಗಾ ಕಾಮಗಾರಿ ಚಿಕ್ಕಮಗಳೂರಿನಲ್ಲಿ ಹೊಸ ವಿವಾದವನ್ನೇ ಸೃಷ್ಟಿಸಿದೆ. ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಕೆಂಗಣ್ಣಿಗೆ ಇದು ಗುರಿಯಾಗಿರೋದಂತೂ ಸುಳ್ಳಲ್ಲ. ಡ್ಯಾನಿ ಪಬ್ಲಿಕ್ ನೆಕ್ಸ್ಟ್ ಚಿಕ್ಕಮಗಳೂರು.